ಸರ್ ಹೇಳಿ, ಈ ಹೋರಾಟದ ಬಗ್ಗೆ ಈಗ 18ನೇ ತಾರೀಕಿಂದ 21ರವರೆಗೂ ಒಂದು ದೊಡ್ಡ ಮಟ್ಟದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಫ್ರೀಡಮ್ ಪಾರ್ಕಲ್ಲಿ. ಇದ್ರ ಬಗ್ಗೆ ಎಷ್ಟು ಜನ ಸೇರ್ತಾರೆ, ಯಾವ್ಯಾವ ಸಂಘಟನೆಗಳು ಇದರಲ್ಲಿ ಮಿಂಗಲ್, ಯಾರ್ಯಾರು ಕೈ ಜೋಡಿಸಿದ್ದಾರೆ ಹೇಳಿ ಸರ್ ಇದ್ರ ಬಗ್ಗೆ. ನಮಸ್ತೆ. ನಾಡಿನ ಡಾಕ್ಟರ್ ವಿಷ್ಣುಜಿ ಅಭಿಮಾನಿಗಳಿಗೆ ವಿಷ್ಣು ಅಪ್ಪಾಜಿ ಸೇವಕ ತಮ್ಮಲ್ಲಿ ಕೇಳಿಕೊಳ್ಳೋದಿಷ್ಟೇ. ಸ್ಮಾರಕಕ್ಕಾಗಿ ಮೈಸೂರಿನಲ್ಲಿ 3 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ. ಸ್ಮಾರಕ ಲೋಕಾರ್ಪಣೆ ಆಗಿದೆ. ಸರ್ಕಾರಕ್ಕೆ ಅಭಿನಂದನೆ ತಿಳಿಸ್ತೀನಿ. ಮೊದಲಿಗೆ ಈಗ ಅಭಿಮಾನ್ ಸ್ಟುಡಿಯೋದು ಕತೆ 14 ವರ್ಷದ ಕತೆ. ಇದು ವನವಾಸ ಆಗೋಯ್ತು. 14 ವರ್ಷ ವನವಾಸ ಪಟ್ಬಿಟ್ಟಿದ್ದೀವಿ ನಾವು. ಆದ್ರೂ ಸಾಹಸ ಮಾಡಿ 10 ಗುಂಟೆ ಏನು ಮಾಡಬೇಕು ಆ ಕಾಲದಲ್ಲೆಲ್ಲ 17ರಲ್ಲಿ ಮಾಡಿದ್ದೀವಿ. ಅದು ಹಂಗೆ ನಡ್ಕೊಂಬಂದಿದೆ. ಆ ದಾಖಲೆಗಳು ಇದ್ದಿದ್ದಕ್ಕೆ ಇವತ್ತು ನಾವು ಸರ್ಕಾರದ ಹತ್ರ ನಾವು ಫೈಟ್ ಮಾಡ್ಬೋದು, ಹೈಕೋರ್ಟ್ಗೂ ಹೋಗ್ಬೋದು, ಅಭಿಮಾನ್ ಸ್ಟುಡಿಯೋ ಮಾಲೀಕರ ಮೇಲೂ ನಾವು ಕೇಳ್ಬೋದು. ಅಷ್ಟು ನಮಗೆ 10 ಗುಂಟೆ ದಾಖಲೆಯಿಂದ ನಾವು ಇವತ್ತು ಜೀವ ಪುಣ್ಯಭೂಮಿಲಿ ಉಳ್ಕೊಂಡಿದೆ. ದಯವಿಟ್ಟು ಅಭಿಮಾನಿಗಳು ಅರ್ಥ ಮಾಡ್ಕೊಳ್ಳಿ. ನಾವು ಸರ್ಕಾರಕ್ಕೆ ಕಣ್ತರಿಸ್ಕೊಂಡು ನಾವು ಕೋರ್ಟ್ಗೆ ಹೋಗಿದ್ದೀವಿ. ಆಲೆ 10 ಗುಂಟೆ ದಾಖಲೆಗಳೊಂದಿಗೆ ಹೈಕೋರ್ಟ್ಗೆ ಹೋಗಿದ್ವಿ, ಅದು ಬೇರೆ ಮಾತು. ಕಾರ್ಯಕ್ರಮಕ್ಕೆ ಅನುಮತಿಯನ್ನು ತಂದಿದ್ವಿ, ಅದು ಬೇರೆ ಮಾತು. ಆದರೆ ಸರ್ಕಾರಕ್ಕೆ ಅಭಿಮಾನಿಗಳ ಆಕ್ರಂದನ ನೋವು ಗೊತ್ತಾಗಬೇಕು ಅವ್ರಿಗೆ. ಹಾಗಾಗಿ ನಾವು ಸಾಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನಮಗೆ ಸಮಸ್ಯೆ ಬಗೆಹರಿಸಿ ಅಂತ ನಾವು ಅವ್ರನ್ನ ಕೋರಿಕೆಯ ಮೇರೆಗೆ ನಾವು ಅವ್ರ ವಿರುದ್ಧ ಅಲ್ಲ, ಅವ್ರ ಮನವೊಲಿಸೋಕ್ಕೆ ನಾವು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ದೀವಿ. ಡಿಸೆಂಬರ್ 18, 19, 20, 21 4 ದಿವಸಗಳ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹಕ್ಕೆ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಆದರೆ ಒಂದು ಪೊಲೀಸ್ ಇಲಾಖೆ, ಪೊಲೀಸ್ ಉಪಾಯುಕ್ತರು ನಮಗೆ ನಾವು ಯಾವುದೇ ಕಾರಣಕ್ಕೂ ನೈಟು ಬಿಡಲ್ಲ ಉಪವಾಸ ಸತ್ಯಾಗ್ರಹ ಮಾಡೋಕ್ಕೆ, ನಾವು ಅಷ್ಟು ಕಾಲಾವಕಾಶ ಕೊಡಲ್ಲ ಅಂತ ನಮಗೆ ವಾರ್ನ್ ಮಾಡಿದ್ದಾರೆ. ಆದರೂ ನಾವು ಕೇಳ್ಕೊಂಡಿದ್ದೀವಿ, ನೋಡೋಣ ಏನು ಮಾಡ್ತಾರೆ. ನಾವಂತೂ ಕದಲಲ್ಲ. ಬೆಳಗ್ಗೆ ಕೂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನಾವು 10 ಜನ ನಾವು ಕೂತ್ಕೊಳ್ಳೋಕ್ಕೆ ರೆಡಿ ಇದ್ದೀವಿ. 1000 ಜನ ಬರ್ಬೋದು, ಭಾಗವಹಿಸ್ಬೋದು, ನಮ್ಗೆ ಆತ್ಮಸ್ಥೈರ್ಯ ಕೊಡ್ಬೋದು. ಇಲ್ಲ ಅವರು ಕೂತ್ಕೋತೀನಿ ಅಂದರೆ ನಾವು ಅಬ್ಜೆಕ್ಷನ್ ಇಲ್ಲ. ಆದರೆ ನಾವು ಯಾವುದೇ ಕಾರಣಕ್ಕೂ ಆ ಜಾಗ ಕದಲಲ್ಲ. ನಾಡಿನ ವಿಷ್ಣುಜಿ ಅಭಿಮಾನಿಗಳು ಉಪವಾಸ ಸತ್ಯಾಗ್ರಹದಲ್ಲಿ ಭಾಗವಹಿಸಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ, ಆತ್ಮಸ್ಥೈರ್ಯ ತುಂಬಿ ಅಂತ ಈ ಸಂದರ್ಭದಲ್ಲಿ ಕೇಳಕ್ಕೆ ಕೊಡ್ತೀನಿ. ದೇವರು ಒಬ್ಬನೇ, ನಾಮಗಳು ಹಲವು. ದೇವರು ಒಬ್ಬನೇ, ಪೂಜಾರಿಗಳು ಜಾಸ್ತಿ ಇರ್ತಾರೆ, ಭಕ್ತರು ಇರ್ತಾರೆ. ಹಾಗಾಗಿ ದಯವಿಟ್ಟು ಒಬ್ಬ ಪುಣ್ಯಭೂಮಿ ನಾವು 10 ಗುಂಟೆ ಜಾಗ ಉಳಿಸ್ಕೊಳ್ಳೋಕ್ಕೋಸ್ಕರ ನಾವು ಈ ಹೋರಾಟನ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಎಲ್ಲ ನಾಡಿನ ಡಾಕ್ಟರ್ ವಿಷ್ಣುಜಿ ಅಭಿಮಾನಿಗಳು, ಕನ್ನಡ ಪರ ಸಂಘಟನೆಯವರು, ದಯವಿಟ್ಟು ನಾನು ಯಾರ ಮನೆ ಬಾಗಿಲಿಗೂ ನಾನು ಹೋಗಿಲ್ಲ, ಕೇಳಕ್ಕೆ ಹೋರಾಟಕ್ಕೆ ಬನ್ನಿ ಅಂತ. ಇದು ಸಾರ್ವಜನಿಕ ಆಸ್ತಿ. ವಿಷ್ಣುವರ್ಧನ್ ಅವರು 35 ವರ್ಷಗಳ ಕಲಾ ಸೇವೆ ಮಾಡಿದ್ದಾರೆ. ಅವ್ರ ಪಿಕ್ಚರ್ನ ಯಾವುದು ಇಲ್ಲಿ ಜಾತಿ ಭೇದ ಇಲ್ಲ, ಕನ್ನಡ ಪರ ಅದು ಇದು ಯಾವುದೂ ಇಲ್ಲ, ಎಲ್ಲ ನಾಡಿಗೆ ಸೇವೆ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಕನ್ನಡ ಪರ ಸಂಘಟನೆಯವರು ದಯವಿಟ್ಟು ಈ ಹೋರಾಟದಲ್ಲಿ ಭಾಗವಹಿಸಿ, ನಾವು ಬೆಂಬಲಿಸಿ. ನೀವು ಉಪವಾಸ ಕೂತ್ಕೋಬೇಡಿ, ನಮಗೆ ಬೆಂಬಲಿಸಿ, ಭಾಗವಹಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಕನ್ನಡ ಪರ ಸಂಘಟನೆಗಳಿಗೆ, ವಿಷ್ಣು ಪರ ಸಂಘಟನೆಗಳಿಗೆ, ಡಾಕ್ಟರ್ ವಿಷ್ಣುವರ್ಧನ್ ಸಂಘಟನೆಗಳಿಗೆ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಭಾಗವಹಿಸಿ, ಒಂದು ಆತ್ಮಸ್ಥೈರ್ಯ ತುಂಬಿ ನಾವೆಲ್ಲ ಒಂದೇ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಷ್ಣುಜಿ. ಅಲ್ಲ, ಇದು ಮಾಡಲೇಬೇಕು. ಯಾಕಂದರೆ ಸತತ 7 ವರ್ಷದಿಂದ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇರೋದು. 2009ರಲ್ಲಿ ನಿಧನರಾದರು ನಮ್ಮ ವಿಷ್ಣು ಅಪ್ಪಾಜಿ ಅವರು. ಆವತ್ತಿಂದ ಇವತ್ತಿಗೂ ಇವ್ರಿಗೊಂದು ಜಾಗ ಮಾಡಿಕೊಡೋಕೆ ಆಗ್ತಾಯಿಲ್ಲ. ಇವ್ರ ಯೋಗ್ಯತೆಗೆ ಇಷ್ಟು ಸರ್ಕಾರಗಳಿಗೆ ಬಂದೋಯ್ತು. ಇವ್ರಿಗೊಂದು 10 ಗುಂಟೆ ಜಾಗ ಮಾಡಿಕೊಡಿ ಅಂತ ಪಾಪ ನಮ್ಮ ರಾಜ್ಯಾಧ್ಯಕ್ಷರಾದ ರಾಜೇಗೌಡರು VSS ಭಾಳ ಸತತ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇವತ್ತಿಗೂ ಅದ್ರ ಬಗ್ಗೆ ಏನು ನಾವು ಇದು ಬಗ್ಗೆ ಚಕಾರ ಎತ್ತಲ್ಲ ಸರ್ಕಾರಗಳು, ಜಿಲ್ಲಾಧಿಕಾರಿಗಳು ಚಕಾರ ಎತ್ತಾ ಇಲ್ಲ. ಸೊ ಹೈಕೋರ್ಟ್ಗೆ ಹೋಗಿದ್ವಿ, ಹೈಕೋರ್ಟಲ್ಲೂ ಇಂಪ್ಲೀಡ್ ಆಗಿದ್ವಿ. ಹೈಕೋರ್ಟಿಂದ ಜಜ್ಮೆಂಟ್ ಕಾಪಿ ಆಗಿದೆ. 10 ಗುಂಟೆ ಜಾಗ ಏನು ಇದೆ ಅದ್ರ ನಮ್ಮ ಡಾಕ್ಯುಮೆಂಟ್ ಸಮೇತ ಕೊಟ್ಟಿದ್ದಾಗ 10 ಗುಂಟೆ ಜಾಗನೂ ಮೆನ್ಷನ್ ಮಾಡಿದ್ದಾರೆ ಹೈಕೋರ್ಟು. ಆಮೇಲೆ ಗೌರ್ಮೆಂಟ್ಗೆ ಡೈರೆಕ್ಷನ್ ಮಾಡಿದ್ದಾರೆ. ಅದ್ರ ಪರವಾಗಿ ನಾವು ಮನವಿ ಕೊಟ್ಟಿದ್ದೀವಿ, ನಾವು CMಗೆ ಕೊಟ್ಟಿದ್ದೀವಿ. ಬಟ್ ಅದು ಏನು ಅದ್ರ ಬಗ್ಗೆ ನಮಗೇನು ರೆಸ್ಪಾನ್ಸ್ ಬರಲಿಲ್ಲ. ಅದರಿಂದ ನಾವು ಇದೊಂದು ಹೋರಾಟಕ್ಕೆ ನಾವು ಇಳಿದಿದ್ದೀವಿ ಸರ್. ಎಷ್ಟು ಜನ ಬರ್ತಾರೆ ಸರ್ ಈ ಒಂದು ಹೋರಾಟದಲ್ಲಿ? ಅದ್ರ ಬಗ್ಗೆ ಎಲ್ಲ ಹೇಳೋಕ್ಕಾಗಲ್ಲ. ಕೋಟಿಗೊಬ್ಬ ಅಂತ ಹೆಸರು ಖ್ಯಾತಿ ಪಡೆದಿರುವಾಗ ಕರ್ನಾಟಕದಲ್ಲಿ ಲಕ್ಷ ಇಲ್ಲಿ ಮಾತುಕತೆ ಇಲ್ಲ. ಕೋಟಿ ಅಂದಮೇಲೆ ಅರ್ಥ ಮಾಡ್ಕೊಬೇಕು, ಲೆಕ್ಕನೇ ಇಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.